ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು 9ನೇ ತರಗತಿ ಗಣಿತದಲ್ಲಿ ಅದು 2024-25ನೇ ಸಾಲಿನ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿರುವಂಥ ಮೊದಲನೇ ಅಧ್ಯಾಯ, ಗಣಿತದಲ್ಲಿರುವಂಥ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ, ಅದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತೀವಿ. 9ನೇ ತರಗತಿಯಲ್ಲಿ ನಾವು ಗಣಿತ ಪುಸ್ತಕದಲ್ಲಿ 2 ಭಾಗ ನೋಡ್ತೀವಿ, ಭಾಗ 1 ಮತ್ತು ಭಾಗ 2. ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ಬರೋದು ಸಂಖ್ಯಾ ಪದ್ಧತಿ ಅಂತ ಹೇಳಿ ಇದೆ. ಹಾಗಾದರೆ ನಾವು ಈ ಸಂಖ್ಯಾ ಪದ್ಧತಿಯಲ್ಲಿ ಏನನ್ನು ಕಲಿಬೇಕಾಗಿದೆ, ಸಂಖ್ಯಾ ಪದ್ಧತಿಯಲ್ಲಿ ಅಧ್ಯಯನ ಮಾಡಬೇಕಾಗಿರುವಂಥ ಅಂಶಗಳೇನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಗೊಳ್ಳೋಣ. ಸಂಖ್ಯಾ ಪದ್ಧತಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಪೀಠಿಕೆ ಭಾಗ. ಪೀಠಿಕೆ ಭಾಗ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಭಾಗ. ಈ ಪೀಠಿಕೆ ಭಾಗ ಆದ ನಂತರ ನಾವು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಹಾಗೆಯೇ ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಅದೇ ರೀತಿಯಲ್ಲಿ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು, ಅದೇ ರೀತಿಯಲ್ಲಿ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳ ಬಗ್ಗೆನೂ ಸಹ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿ ನಾವು ಗಮನಿಸಬೇಕಿದ್ರಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಬರುವಂಥವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತವೆ, ಪೂರ್ಣ ಸಂಖ್ಯೆಗಳು ಅಂತ ಬರುತ್ತೆ, ಪೂರ್ಣಾಂಕಗಳು ಅಂಥೇಳಿ ಇದೆ, ಆಮೇಲೆ ಭಾಗಲಬ್ಧ ಸಂಖ್ಯೆಗಳು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ ಇವು. ಈಗ ನಾವು ಗಣಿತದಲ್ಲಿ ನೋಡಿ ಎಣಿಕೆ ಮಾಡುವಂಥ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ ಅಂತ ಹೇಳ್ತೀವಿ. ನಾವು ಎಣಿಕೆ ಮಾಡಬೇಕಾಯಿತು ಅಂತಂದ್ರೆ ಹೆಂಗೆ ಎಣಿಕೆ ಮಾಡ್ತೀವಿ? ನಾವು 0, 1, 2 ಈ ರೀತಿಯಲ್ಲಿ ಎಣಿಕೆ ಮಾಡ್ತೀವನ? ಇಲ್ಲಲ್ಲ. ಹೇಗೆ ಎಣಿಕೆ ಮಾಡ್ತೀವಿ? 1, 2, 3, 4 ಈ ರೀತಿಯಲ್ಲಿ ಎಣಿಕೆ ಮಾಡ್ತೀವಿ, ಇಲ್ಲ? ಹೀಗೆ ಎಣಿಕೆ ಮಾಡುವಂಥ ಸಂಖ್ಯೆಗಳೇನದಾವ ನೋಡು. ಯಾವ್ಯಾವು ಅಂತ ಹೇಳಿದೀವಿ ನಾವು? 1ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೀವಿ, ಇಲ್ಲ? 1, 2, 3, 4, 5, 6 ಈ ರೀತಿಯಲ್ಲಿ ಎಣಿಕೆ ಮಾಡ್ತೀವಲ್ಲ. ಎಲ್ಲಿ ತನ? ಅನಂತದವರೆಗೆ, ಇನ್ಫಿನಿಟಿ ಅಂತ ಹೇಳ್ತೀವಿ. ಇಂಥ ಸಂಖ್ಯೆಗಳಿಗೆ ಏನಂತ ಹೇಳಬೇಕು ಅಂತಂದ್ರೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು n ಅನ್ನುವಂಥ ಸಂಖ್ಯೆಯಿಂದ ಸೂಚಿಸ್ತೀವಿ. ಅದೇ ರೀತಿಯಲ್ಲಿ ಇದರಲ್ಲಿ ನಾವು 0ನ್ನು ಒಳಗೊಂಡಿರುವಂತೆ ಬರ್ದೀವಂತಂದ್ರೆ, 0ನ್ನು ಒಳಗೊಂಡಿರುವಂಥ ಸಂಖ್ಯೆಗಳನ್ನು ಬರ್ದೀವಂತಂದ್ರೆ ಅಂದರೆ 0, 1, 2, 3, 4 ಈ ರೀತಿಯಲ್ಲಿ ಏನು ಬರಿತೀವಿ ನೋಡು. ಇಂಥ ಸಂಖ್ಯೆಗಳಿಗೆ ನಾವೇನಂತೀವಿ? ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಏನಂತ ಹೇಳ್ಬೇಕಿದನ್ನು? ಪೂರ್ಣ ಸಂಖ್ಯೆಗಳು ಅಂದರೆ ಅದನ್ನೇ W ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ನಾವು W ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಅದೇ ರೀತಿಯಲ್ಲಿ ಮತ್ತೆ ನಾವು ಹುಡುಕ್ತಾ ಇದ್ದೀವಿ ಅಂತಂದರೆ ಮತ್ತೇನು ಬಿಟ್ಟಿದ್ದೀವಿ ಗೊತ್ತಾ? ಇದರಲ್ಲಿ ಮೈನಸ್ ಇರುವಂಥ ಸಂಖ್ಯೆಗಳು ಅಂದರೆ ಈಗ ನೋಡಿ ಡಾಟ್ ಈಗ -3, -2, -1 ಇವನು 0, 1, 2, 3, 4 ಈ ರೀತಿಯಲ್ಲಿ ಅದಾವಲ್ಲ ಇವು ಸಂಖ್ಯೆಗಳು. ಅಂದರೆ ಇದರಲ್ಲಿ 0ನೂ ಇದೆ, ಪ್ಲಸ್ ಧನಾತ್ಮಕ ಸಂಖ್ಯೆಗಳೇನಿವೆ, ಋಣಾತ್ಮಕ ಸಂಖ್ಯೆಗಳನ್ನು ಇವೆ. ಈ ಒಂದು ಗಣಕ್ಕೆ ಏನಂತೀವಿ ನಾವು? ಪೂರ್ಣಾಂಕಗಳ ಗಣ. ಅಂದರೆ ಅದನ್ನು ಝಡ್ ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಝಡ್ ಅನ್ನೋದು ಅದನ್ನು ಜರ್ಮನ್ ಪದದಿಂದ ಪಡ್ಕೊಂಡಿವಿ. ಝಡ್ ಅನ್ನುವಂಥದ್ದನ್ನ ಏನಂತಂದ್ರೆ ಜರ್ಮನ್ ಪದ. ಜರ್ಮನ್ ಪದ ಯಾವುದು ಗೊತ್ತು? ಝಲಿನ್. ಆ ಒಂದು ಪದದಿಂದ ಏನಂತಂದ್ರೆ ಝಡ್ಡನ್ನು ನಾವು ಆಯ್ಕೆ ಮಾಡ್ಕೊಂಡಿವಿ. ಅದೇ ರೀತಿಯಲ್ಲಿ ಮತ್ತೆ ನಾವು ಸಂಖ್ಯೆ ರೇಖೆ ಮೇಲೆ ಗುರುತು ಮಾಡುವಂಥ ಸಂಖ್ಯೆಗಳದ ನೋಡು. ಇದರಲ್ಲಿ ಇನ್ನೂ ಒಂದು ಸಂಖ್ಯೆ ಉಳ್ಕೊಂಡು ಬಿಡುತ್ತೆ. ಅಂದರೆ ಅದನ್ನು P/Q ರೂಪದಲ್ಲಿ ಬರುವಂಥ ಸಂಖ್ಯೆಗಳು, P/Q ರೂಪದಲ್ಲಿ ಬರೆಯುವಂಥ ಸಂಖ್ಯೆಗಳು. ಇದರಲ್ಲಿ ಒಂದು ಕಂಡೀಷನ್ ಏನಂತಂದ್ರೆ Q ಅಂದರೆ ಛೇದ 0 ಆಗಿರಬಾರ್ದು. ಓಕೆನಾ? ಈ ರೂಪದಲ್ಲಿರುವಂಥ ಸಂಖ್ಯೆಗಳಿರ್ತಾವೆ. ಆ ಸಂಖ್ಯೆಗಳಿಗೆ ನಾವೇನಂತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಅಂದರೆ P/Q ರೂಪದಲ್ಲಿರುವಂಥ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೀವಿ. ನೋಡಿ ಇದರಲ್ಲಿ ಏನೇನು ಗೊತ್ತು ಮಾಡ್ಕೊಂಡಂಗಾಯಿತು ನಾವು? ಸ್ವಾಭಾವಿಕ ಸಂಖ್ಯೆಗಳನ್ನು ಗೊತ್ತಾಯಿತು. ಸ್ವಾಭಾವಿಕ ಸಂಖ್ಯೆಗಳಿಗೆ n ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಹಾಗೆಯೇ ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂತಂದ್ರೆ ಕೌಂಟಿಂಗ್ ನಂಬರ್. ಅಂದರೆ 1ರಿಂದ ಸ್ಟಾರ್ಟ್ ಆಗುತ್ತಾ, 1, 2, 3 ರೀತಿಯಲ್ಲಿ ಅನಂತದವರೆಗಿರುತ್ತೆ. ಅದೇ ರೀತಿಯಲ್ಲಿ 0ನ್ನು ಒಳಗೊಂಡಿರುವಂಥ ಸಂಖ್ಯೆಗಳಿರ್ತಾವಲ್ಲ, 0, 1, 2, 3, 4 ಇವೆಲ್ಲ ಇದಾವಲ್ಲ, ಇವುಗಳಿಗೆ ನಾವು ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ ಅಂತ ಹೇಳ್ತೀವಿ ನಾವು. ಹಾಗೆಯೇ ಇದರಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನು ಹೊಂದಿರ್ತಾವಲ್ಲ,
ಇವುಗಳಿಗೆ ಋಣಾತ್ಮಕ ಸಂಖ್ಯೆ ಇರಬೇಕು, 0 ಇರಬೇಕು, ಧನಾತ್ಮಕ ಸಂಖ್ಯೆ ಇರಬೇಕು. ಇವುಗಳನ್ನು ಹೊಂದಿರುವಂಥ ಗುಂಪಿಗೆ ಏನಂತೀವಿ ನಾವು ಪೂರ್ಣಾಂಕಗಳು. ಝಡ್ ಅನ್ನುವಂಥ ಸಂಖ್ಯೆ ಸೂಚಿಸ್ತೀವಲ್ಲ, ಇದನ್ನು ನಾವು ಇಂಟೀಜರ್ ಅಂತಲೂ ಹೇಳ್ತೀವಿ ನಾವು. P/Q ರೂಪದಲ್ಲಿ ಬರೆಯುವಂಥ ಸಂಖ್ಯೆಗಳು ಯಾವ್ಯಾವು? ಫಾರ್ ಎಕ್ಸಾಂಪಲ್ ನೋಡಿ, 2/3 ಇದು ಭಾಗಲಬ್ಧ ಸಂಖ್ಯೆ. 1/2 ಇದು ಭಾಗಲಬ್ಧ ಸಂಖ್ಯೆ. ಓಕೆನಾ? 0 ಇದೂ ಸಹ ಭಾಗಲಬ್ಧ ಸಂಖ್ಯೆ. ಗೊತ್ತಾ? 0 ಸಹ ಭಾಗಲಬ್ಧ ಸಂಖ್ಯೆ. ಯಾಕಂತಂದ್ರೆ 0 ಹೇಗೆ ಬರಿಬೋದು ನಾವು? 0/1 ಅಂತ ಬರಿಬಹುದಲ್ಲ. ಆದ್ದರಿಂದ 0/1 ಅಂತಂದ್ರೆ 0ನೇ ಅದು. ಅಂದ್ರೆ P/Q ರೂಪದಲ್ಲಿರುವಂಥ ಸಂಖ್ಯೆಗಳಿಗೆ ಏನಂತ ಹೇಳ್ತೇವೆ ನಾವು? ಭಾಗಲಬ್ಧ ಸಂಖ್ಯೆಗಳು. ಕಂಡೀಷನ್ ಏನು? Q ಅಂದರೆ ಛೇದ 0 ಆಗಿರಬಾರ್ದು. ಬಟ್ 1/0 ಅಂತಂದ್ರೆ ಇದಕ್ಕೆ ಬೆಲೆನೇ ಇಲ್ಲ. ಅದನ್ನು ನಾವು ಇನ್ನು ಡಿಫೈನೇ ಮಾಡಿಲ್ಲ, ನಾಟ್ ಡಿಫೈನ್ ಅಂತ ಹೇಳ್ತೀವಿ ನಾವು. ಓಕೆನಾ? ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ನಾವೇನು ತೀರ್ಮಾನಕ್ಕೆ ಬರಬೇಕು? 0 ಒಂದು ಭಾಗಲಬ್ಧ ಸಂಖ್ಯೆನ? ಹೌದು. ಹೌದಾದರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಬೇಕಾದ ಕೊಡ್ಬೋದು ನೀವು. 0/2 ಇದನ್ನು 0ನೇ. 0/7 ಇದ್ರ ಬೆಲೆನೂ 0 ಆಗುತ್ತೆ. 0/700 ಅಂತ ಬರೆದ್ರೂ ಇದನ್ನು 0ನೇ ಆಗುತ್ತೆ. ಇವೆಲ್ಲನೂ ಸಹ ಏನಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು. ಈಗ ನೋಡಿ ಒಂದು ಎಕ್ಸಾಂಪಲ್. ಈ ಎಕ್ಸಾಂಪಲಿಂದ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಇದರಲ್ಲಿ ಒಂದು ಸಣ್ಣ ಬಾಕ್ಸ್ ತಗೊಳ್ತೀನಿ. ಇದೊಂದು ಸಣ್ಣ ಬಾಕ್ಸ್ ತಗೊಂಡೆ. ಇದೊಂದು ಬಾಕ್ಸ್ ತಗೊಂಡಿನಿ. ಇನ್ನೊಂದು ಬಾಕ್ಸ್ ತಗೊಳ್ತೀನಿ, ಮಾಡ್ಕೊಳ್ತೀನಿ. ಆಮೇಲೆ ಇದೊಂದು ಸ್ವಲ್ಪ ದೊಡ್ಡದು. ಆಮೇಲೆ ಇನ್ನೊಂದು ಬಾಕ್ಸ್ ತಗೊಳ್ತೀನಿ. ಸ್ವಲ್ಪ ಗಮನಿಸಿದ್ದೇನೆ. ಓಕೆ, ಕೇಳಿದ್ರೆ ಈ ಸಣ್ಣ ಬಾಕ್ಸ್ ಅಂತಂದ್ರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳದಾವ ಅಂತ ತಗೊಳ್ಳೋಣ ನಾವು. ಈ ಬಾಕ್ಸ್ನಲ್ಲಿ ಏನದಾವ? ಸ್ವಾಭಾವಿಕ ಸಂಖ್ಯೆಗಳದಾವ. ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂತ ಹೇಳಿ ನಾವು 1, 2, 3 ಇಂಥವೆಲ್ಲ ಸ್ವಾಭಾವಿಕ ಸಂಖ್ಯೆಗಳದಾವ. ಹಾಗೇನೆ ಸ್ವಲ್ಪ ಮುಂದಕ್ಕೆ ಹೋದಂಗೆ ಅಲ್ಲಿ 0 ಒಂದಿತ್ತು ಅಂದ್ರೆ ಆ 0ನೂ ಸಹ ಹಾಕೊಂಡ್ಬಿಟ್ಟ. 0ನ ಹಾಕೊಂಡಾಗ ಈ ಬಾಕ್ಸ್ ಏನಾಯ್ತು? ದೊಡ್ಡದಾಯ್ತು ಇದು. ಯಾಕಂತಂದ್ರೆ ಇದರಲ್ಲಿ 0ನೇ ಇದೆ. ಅಂದ್ರೆ 1, 2, 3 ಇದ್ದು ಅಲ್ಲ, ಇದ್ರಾಗ 0 ಸಹ ಆಯ್ಕೆ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿನಿ ಅದಕ್ಕೆ. ಅವಾಗೇನಾಯ್ತು? ಆ ಬಾಕ್ಸ್ ದೊಡ್ಡದಾಯಿತು. ಗಮನಿಸಿ, ಇಲ್ಲಿ ವೆರಿ ಇಂಪಾರ್ಟೆಂಟ್. ಇದಕ್ಕೇನಂತಂದರೆ ನಾವು ಹೋಲ್ ನಂಬರ್ ಅಂತ ಹೇಳ್ತೀವಿ. W ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಮೇನ್ ಪಾಯಿಂಟ್ ಇದರಲ್ಲಿ ನೋಡಿ. ಈ ಬಾಕ್ಸ್ ಈಗ N ಅಂದರೆ ಸಣ್ಣ ಬಾಕ್ಸ್ ದೊಡ್ಡ ಬಾಕ್ಸ್ನಲ್ಲಿ ಹಿಡಿಸ್ತಾ ಇಲ್ಲ, ಇದ್ರಾಗ ಸೇರಿಸ್ಬೋದಲ್ಲ ಅದನ್ನು. ಓಕೆನಾ? ಬಟ್ ದೊಡ್ಡ ಬಾಕ್ಸ್ ಇದರಲ್ಲಿ ಬರಲ್ಲ ನೋಡು. ಅಂದ್ರೆ ಅರ್ಥ ಏನು ಗೊತ್ತಾ? ಇದರಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಈ ದೊಡ್ಡ ಬಾಕ್ಸನ್ನು ಸಣ್ಣ ಬಾಕ್ಸ್ನಲ್ಲಿ ಸೇರ್ಸೋಕ್ಕಾಗತ್ತೇನೋ? ಇಲ್ಲಲ್ಲ. ಅಂದರೆ ಈ ಎಲ್ಲ ಪೂರ್ಣ ಸಂಖ್ಯೆಗಳು ಅವು ಸ್ವಾಭಾವಿಕ ಸಂಖ್ಯೆಗಳು ಆಗಲ್ಲ. ಅರ್ಥ ಆಗ್ತಾ ಇದೆನಾ? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿರ್ತಾವೆ. ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗಲ್ಲ ಅನ್ನೋದು ಗಮನಿಸಬೇಕು. ಹಾಗೆಯೇ ನಾವು ಮುಂದಕ್ಕೆ ಹೊರದಿವಿ. ಇದೇ ಬಾಕ್ಸ್ ತೊಗೊಂಡು ಹೊಂಟಿದ್ದೇನೆ. ಇದರಲ್ಲಿ ಮತ್ತೆ ಕೆಲವು ಸಂಖ್ಯೆಗಳು ಸಿಕ್ಬಿಟ್ಟು ನನಗೆ. ಯಾವ್ಯಾವು? -3, -2, -1, 0, 1, 2, 3 ಇಂಥವೆಲ್ಲ ಸಂಖ್ಯೆಗಳು ಸಿಕ್ಬಿಟ್ಟು ಇದಕ್ಕೇನಂತ ಹೇಳ್ತೀವಿ ನಾವು? ಏನಂತ ಹೇಳಿದ್ದೀವಿ? ಇದಕ್ಕೆ ಇಂಟೀಜರ್ ಅಂದ್ರೆ ಪೂರ್ಣಾಂಕಗಳು. ಝಡ್ ಅನ್ನುವಂಥ ಸಂಕೇತ ಸೂಚಿಸ್ತೀವಿ ಅಂತ ಹೇಳಿದೀವಿ. ಇಲ್ಲ, ಇದು ಅಂದ್ರೆ ಈ ಬಾಕ್ಸ್ ಏನಾಯಿತು? ಇವು ಮೈನಸ್ ಇದ್ದು ಎಲ್ಲ ಹಾಕೊಂಡ್ಬಿಟ್ನಲ್ಲ ಅದರಲ್ಲಿ. ಆ ಬಾಕ್ಸ್ ಸ್ವಲ್ಪ ದೊಡ್ಡದಾಗಿಬಿಡ್ತು. ಓಕೆನಾ? ಅಂದರೆ ಈ ಸಣ್ಣ ಬಾಕ್ಸನ್ನು ಸಹ ಇದರಲ್ಲಿ ಸೇರಿಸ್ಬೋದಲ್ಲ, ಇದರಲ್ಲಿ ಹಿಡಿಸ್ತಲ್ಲ. ಈ ಬಾಕ್ಸನ್ನು ಇದರಲ್ಲಿ ಬರುತ್ತಲ್ಲ. ಬಟ್ ಈ ದೊಡ್ಡ ಬಾಕ್ಸ್ ಇದ್ರಾಗ ಬರಲ್ಲ, ಈ ದೊಡ್ಡ ಬಾಕ್ಸ್ ಇದರಲ್ಲಿ ಬರಲ್ಲ. ಅರ್ಥ ಆಗ್ತಾ ಇದೆನಾ? ಎಲ್ಲ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳಾಗಿರ್ತಾವ. ಓಕೆನಾ? ಎಲ್ಲ ಪೂರ್ಣ ಸಂಖ್ಯೆಗಳು ಏನಾಗಿರ್ತಾವ? ಎಲ್ಲ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳಾಗಿರ್ತಾವ. ಆದರೆ ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆ ಆಗಿರೋದಿಲ್ಲ. ಓಕೆನಾ? ಇದು ಗೊತ್ತಾಯ್ತಾ? ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆ ಆಗಲ್ಲ. ಯಾಕಂದ್ರೆ ಈ ದೊಡ್ಡ ಬಾಕ್ಸ್ ತಂದು ಇದರಲ್ಲಿ ಹಾಕ್ಲಿಕ್ಕಾಗತ್ತೇನು? ಬರಲ್ಲ. ಅಂದ್ರೆ ಅರ್ಥ ಏನು? ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆ ಆಗಲ್ಲ, ಬಟ್ ಎಲ್ಲ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕ ಆಗ್ತಾವೆ. ಓಕೆ, ಕ್ಲಿಯರ್? ಜೊತೆಗೆ ಇದರಲ್ಲಿ ಹಾಗೇನೆ ಬರ್ಕೊಂತ ಹೋದೀವಿ ಅಂತಂದರೆ ಇನ್ನೂ ಸಂಖ್ಯೆಗಳು ಬರ್ತಾವೆ. ಯಾವ್ಯಾವು ಇಂಥವು? ಇವು ಒಳಗೊಂಡಿರುವಂಥ P/Q ರೂಪದಲ್ಲಿರುವಂಥ ಸಂಖ್ಯೆಗಳು ಎಲ್ಲನೂ ಬರ್ತವೆ. ಇದರಲ್ಲಿ P/Q ರೂಪದಲ್ಲಿರುವಂಥ ಸಂಖ್ಯೆಗಳು ಎಲ್ಲನೂ ಬರ್ತಾವೆ. ಅಂದರೆ 1/2 ಇರುತ್ತೆ, 3/2ನಲ್ಲಿದ್ದು ಇರ್ತಾವೆ, -1/2 ಇದ್ದದಿರುತ್ತೆ, 0/1 ಇದ್ದದಿರುತ್ತೆ. ಇಂಥವೆಲ್ಲ ಸಂಖ್ಯೆಗಳು
ಅವೆಲ್ಲನೂ ಏನಾಗಿರ್ತಾವು, ಅವೇನಂತಂದ್ರೆ ನಾವು ಇದಕ್ಕೇನಂತ ಹೇಳ್ತೀವಿ, ನಾವು ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆಗಳಿಗೆ ಕ್ಯೂ ಅನ್ನುವಂಥ ಸಂಕೇತದಿಂದ ಸೂಚಿಸ್ತಾರೆ. ಕ್ಯೂ ಅಂತಂದ್ರೆ ಇಲ್ಲಿ ಕೋಶೆಂಟ್ ಅಂತ ಹೇಳಿ ಅನುಪಾತ, ರೇಷಿಯೋ ಇಂದ ಬಂದಿದ್ದು, ಅದಕ್ಕೆ ಇದನ್ನು ಕ್ಯೂ ಅನ್ನುವಂಥ ಸಂಕೇತದಿಂದ ಸೂಚಿಸ್ತಾರೆ. ನೆಕ್ಸ್ಟ್ ನೋಡಬೇಕಾಗಿತ್ತು ಅಂತಂದ್ರೆ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿರ್ತಾವ. ನೋಡಿ ಇದನ್ನು ಈಗ ಒಂದು ಸಂಖ್ಯೆ ರೇಖೆ ಮೇಲೆ ಇದರಲ್ಲಿ ಇಲ್ಲಿ ಯಾವುದೇ ಭಾಗಲಬ್ಧ ಸಂಖ್ಯೆ ತಗೊಳ್ಳಿ. ಈಗ 1, 2 ಅಂತ ಬರ್ದೀನಿ. 1 ಮತ್ತು 2 ಅನ್ನೋದು ಭಾಗಲಬ್ಧ ಸಂಖ್ಯೆ ಇಲ್ಲ. ಈ ಎರಡೂ ಭಾಗಲಬ್ಧ ಸಂಖ್ಯೆಗಳ ನಡುವೆ ನಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆ ಸಿಗ್ತಾವ ಅಂತಂದ್ರೆ ಅಪರಿಮಿತ ಭಾಗಲಬ್ಧ ಸಂಖ್ಯೆ ಇರ್ತಾವೆ. ಲೆಕ್ಕ ಇಲ್ಲದಷ್ಟು ಏನಂತಂದ್ರೆ ಭಾಗಲಬ್ಧ ಸಂಖ್ಯೆ ನಮಗೆ ಇದರಲ್ಲಿ ದೊರಕುತ್ತೆ. ಇದರಲ್ಲಿ ಯಾವುದನ್ನು ಬೇಕಾದಷ್ಟು ಬರೀಬಹುದು. 1/2 ಇದೂ ಭಾಗಲಬ್ಧ ಸಂಖ್ಯೆನೇ, 3/2 ಇದು ಭಾಗಲಬ್ಧ ಸಂಖ್ಯೆನೇ. ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರ್ತಾವ ಅನ್ನೋದನ್ನು ನಾವು ಗಮನಿಸಬೇಕು. ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿರ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 1 ಮತ್ತು 2ರ ನಡುವೆ, 1 ಮತ್ತು 2ರ ನಡುವಿನ ಒಂದು ಭಾಗಲಬ್ಧ ಸಂಖ್ಯೆ, ಬರೀ ಒಂದು ಕೇಳಿದ್ನಂದ್ರೆ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ ಇತ್ತಂತಂದ್ರೆ ಅದನ್ನು ಹೇಗೆ ಮಾಡಬೇಕು? ಇದು ಬಹಳ ಸಿಂಪಲ್. ಏನಂತಂದ್ರೆ ಫಸ್ಟ್ ಇದ್ದದ್ದು ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಅಂದ್ರೆ ಇಲ್ಲಿ 1 ಆಯಿತು. ಸೆಕೆಂಡ್ ಇದ್ದದ್ದು ಇದಕ್ಕೆ ವಾಯ್ ಅಂತ ತಗೊಳ್ಳೋಣ. ಈ 1 ಮತ್ತು 2ರ ನಡುವೆ ಈಗ ಭಾಗಲಬ್ಧ ಸಂಖ್ಯೆ ಇದು 1 ಮತ್ತು 2 ಅಂತ ತಗೊಂಡಿನಿ ನಾನು. ಇದ್ರ ನಡುಬರಕ್ಕೆ ಬರೀ ನನಗೆ ಒಂದು ಭಾಗಲಬ್ಧ ಸಂಖ್ಯೆ ಬೇಕಾಗ್ಯದ ಅಂತಂದ್ರೆ ಹೇಗೆ ಕಂಡುಹಿಡಿಬೇಕು ಗೊತ್ತಾ? ಇದಕ್ಕೆ ಸರಾಸರಿ ವಿಧಾನ ಅಂದರೆ ಎಕ್ಸ್ ಪ್ಲಸ್ ವಾಯ್ ಅಪಾನ್ 2, ಇದು ಈ ಸರಾಸರಿ ವಿಧಾನವನ್ನು ನಾವು ಅನ್ವಯ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ ಅಂದರೆ ಎಷ್ಟು 1, ವಾಯ್ ಅಂದರೆ ಎಷ್ಟು 2 ಅಪಾನ್ 2 ಎಷ್ಟೈತಿದು 1 + 2 ಅಂತಂದ್ರೆ 3 ಐತಲ್ಲ, ಅಪಾನ್ 2 ಅಂದರೆ ಏನೈತಿದು 3/2 ಅನ್ನೋದು ಬಂತು. 3/2 ಅನ್ನೋದು 1 ಮತ್ತು 2ರ ನಡುವಿನ ಒಂದು ಭಾಗಲಬ್ಧ ಸಂಖ್ಯೆ. ಎಷ್ಟು ಭಾಗಲಬ್ಧ ಸಂಖ್ಯೆ ಇರ್ತಾವ ಅಂತ ಹೇಳಿ ನಾವು? ಅನಂತವಾಗಿರ್ತಾವ, ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿರ್ತಾವ. ಹಾಗಾದರೆ ನಮಗೆ ಈಗ ಒಂದು ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. ಈಗ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಬಂತಂತ ತಿಳ್ಕೊಳ್ಳಿ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕಾಗಿದೆ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಹೇಗೆ ಕಂಡುಹಿಡಿಬೇಕು? ಒಂದಿತ್ತಂತಂದ್ರೆ ಇದು ಸರಾಸರಿ ವಿಧಾನ ಈಸಿಯಾಗಿ ಬಿಡುತ್ತೆ. ಇದರಿಂದನೂ ಕಂಡುಹಿಡಿಬಹುದು, ಸ್ವಲ್ಪ ಟಫ್ ಅನ್ನಿಸ್ತೇನೋ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಅದಕ್ಕೊಂದು ಇರುವಂಥ ಮೆಥಡ್ ಹೇಗೆ ಗೊತ್ತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಒಂದು ಸಣ್ಣ ಸೂತ್ರ ಬರುತ್ತೆ. ಇದಕ್ಕೆ ಇಲ್ಲೇನು ಮಾಡಬೇಕು? ಫಸ್ಟ್ ಇದ್ದದಕ್ಕೆ ಎಕ್ಸ್ ಅಂತ ತಗೊಳ್ಬೇಕು. ಫಸ್ಟ್ ಇಲ್ಲಿ 3 ಅಂತ ಹೇಳಿದಲ್ಲ, ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಇದ್ದದ್ದು ಎರಡನೇದಕ್ಕೆ ವಾಯ್ ಅಂತ ತಗೊಳ್ಳೋಣ. ಓಕೆ, ಎಷ್ಟು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕಾಗ್ಯದ ಅದಕ್ಕೆ ಎನ್ ಅಂತ ತಗೊಳ್ಳೋಣ. ಇಲ್ಲಿ 6 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕಿಲ್ಲ, ಅದಕ್ಕೆ ಎನ್ ಅಂತ ತಗೊಂಡ್ಬಿಡೋಣ. ಇದಕ್ಕೆ ಒಂದು ಸೂತ್ರ ಏನಂತಂದ್ರೆ ಡಿ ಇಸ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಅಪಾನ್ ಎನ್ ಪ್ಲಸ್ 1 ಅನ್ನುವಂಥ ಫಾರ್ಮುಲಾ ಅನ್ವಯ ಮಾಡಬೇಕು. ಗೊತ್ತಾಗ್ತಾ ಇದೆನಾ ಯಾವ ಫಾರ್ಮುಲಾ? ಇಲ್ಲಿ ಡಿ ಇಸ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಅಪಾನ್ ಎನ್ ಪ್ಲಸ್ 1 ಅನ್ನುವಂಥ ಫಾರ್ಮುಲಾ ಯೂಸ್ ಮಾಡಬೇಕು. ಅಂದರೆ ಏನಾಗತ್ತೆ, ಇಲ್ಲಿ ಡಿ ಬೆಲೆಯಲ್ಲಿ ನೋಡಿ, y ಅಂದರೆ ಎಷ್ಟಿದೆ 4 ಮೈನಸ್ ಎಕ್ಸ್ ಅಂತಂದರೆ 3 ಅಪಾನ್ ಎನ್ ಅಂತಂದರೆ ಇಲ್ಲಿ 6 ಇದೆ, ಇಲ್ಲಿ ಪ್ಲಸ್ 1. 4 ಮೈನಸ್ 3 ಅಂತಂದರೆ 1 ಆಯಿತು, 6 ಪ್ಲಸ್ 1 ಅಂತಂದರೆ 7 ಆಯಿತು. ಓಕೆ, ಕ್ಲಿಯರ್? ಈಗ ಡಿ ಅಂತಂದ್ರೆ ಇಲ್ಲಿ ದೇರ್ 4 ಇಲ್ಲಿ ಡಿ ಅಂತಂದರೆ ಎಷ್ಟಾಯಿತು 1/7 ಅಂತ ಹೇಳಿ ಆಯಿತು. ಡಿ ಅಂತಂದರೆ 1/7. ಈಗ ನೆಕ್ಸ್ಟ್ 1ನೇ ಭಾಗಲಬ್ಧ ಸಂಖ್ಯೆ, 2ನೇ ಭಾಗಲಬ್ಧ ಸಂಖ್ಯೆ, 3ನೇ ಹೀಗೆ ಕಂಡುಹಿಡಿಬೇಕಾಯಿತು ಅಂತಂದ್ರೆ ಇದಕ್ಕೆ 1ನೇದು ಅಂತಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಡಿ ಅಂತ ಮಾಡಬೇಕು. 2ನೇದು ಅಂತಂದ್ರೆ ಎಕ್ಸ್ ಪ್ಲಸ್ 2d ಅಂತ ಮಾಡ್ಕೊಳ್ಬೇಕು. 3ನೇ ಭಾಗಲಬ್ಧ ಸಂಖ್ಯೆ ಅಂದರೆ ಎಕ್ಸ್ ಪ್ಲಸ್ 3d ಅಂತ ಮಾಡ್ಕೊಳ್ಳೋಣ. 1 2 3 ಆದವಲ್ಲ. 4ನೇದು ಎಕ್ಸ್ ಪ್ಲಸ್ 4d, 5ನೇದು ಎಕ್ಸ್ ಪ್ಲಸ್ 5d, 6ನೇದು ಎಕ್ಸ್ ಪ್ಲಸ್ 6d ಅಂತ ನೆಕ್ಸ್ಟ್ ಕಂಟಿನ್ಯೂ ಬರ್ಕೊಳ್ರಿ ನೀವು. 6ನೇದು ಅಂತಂದರೆ ಎಕ್ಸ್ ಪ್ಲಸ್ 6d ಅಂತ ಬರ್ಕೊಳ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ
9ನೇ ತರಗತಿ ಗಣಿತದಲ್ಲಿ ಬರುವಂಥ ಭಾಗ 1ರಲ್ಲಿ ಅಧ್ಯಾಯ 1 ಸಂಖ್ಯಾ ಪದ್ಧತಿ, ಅದರಾಗ ಅಭ್ಯಾಸ 1.1ರಲ್ಲಿ ಬರುವಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಳ್ತೀವಿ. ಈಗಾಗಲೇ ಪೀಠಿಕೆ ಭಾಗದಲ್ಲಿ ಹೇಳಿರುವ ಹಾಗೆ ನಾವು ಸಂಖ್ಯಾ ಪದ್ಧತಿಯಲ್ಲಿ ಬರುವಂಥ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿವಿ. ಅವುಗಳನ್ನು ಆಧರಿಸಿ ನಾವು ಅಭ್ಯಾಸ 1.1ರಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ತೀವಿ. ಅಭ್ಯಾಸ 1.1ರಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ಹೀಗಿದೆ. 1ನೇ ಪ್ರಶ್ನೆ, 0 ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತ ನಮ್ಮ ಪ್ರಶ್ನೆ ಇದೆ. ಒಂದು ಭಾಗಲಬ್ಧ ಸಂಖ್ಯೆ ಆಗಬೇಕು ಅಂತಂದರೆ ನಾವು ಈಗಾಗಲೇ ಪೀಠಿಕಾ ಭಾಗದಲ್ಲಿ ಹೇಳಿರುವ ಹಾಗೆ ಭಾಗಲಬ್ಧ ಸಂಖ್ಯೆ ಆಗಬೇಕು ಅಂತಂದರೆ ಯಾವ ಸಂಖ್ಯೆಯನ್ನು P/Q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆಯೋ ಅವುಗಳಿಗೆಲ್ಲನೂ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಒಂದು ಕಂಡೀಷನ್ ಏನಪ್ಪ ಇದರಲ್ಲಿ ಅಂತಂದ್ರೆ Q ಅಂದರೆ ಛೇದ 0 ಆಗಿರಬಾರ್ದು ಅಂತ ಹೇಳ್ತೀವಿ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ನೋಡಿ, ಇಲ್ಲಿ 0 ಒಂದು ಭಾಗಲಬ್ಧ ಸಂಖ್ಯೆಯೇ? ಹೌದು, 0 ಒಂದು ಭಾಗಲಬ್ಧ ಸಂಖ್ಯೆ. 0 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. 0 ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತಂದ್ರೆ ಅದನ್ನು P/Q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆನಾ? P ಮತ್ತು Qಗಳು ಇದು ಪೂರ್ಣಾಂಕಗಳಾಗಿರಬೇಕು. Z ಅನ್ನುವಂಥ ಸಂಕೇತ ಪೂರ್ಣಾಂಕವನ್ನು ಸೂಚಿಸುತ್ತದೆ ಅಂತ ಹೇಳಿದೀವಿ. ಬಟ್ Q ≠ 0 ಈ ರೂಪದಲ್ಲಿ ಬರೀಬಹುದಾ ಅಂತ ನಮ್ಮ ಪ್ರಶ್ನೆ ಇದೆ. ಬರೀಬಹುದು. ಯಾಕಂತಂದ್ರೆ ಇದನ್ನ 0 ಅಂತಿದೆಯಲ್ಲ, 0 ಇದು 0 ಅಂತಂದ್ರೆ 0/0 ಅಂತನೂ ಬರೀಬಹುದಾ? 0/2 ಅಂತಂದ್ರೂ ಬರೀಬಹುದಾ? 0/1 0/2 ಅಂದ್ರೆ 0ನೇ ಆಗುತ್ತಿಲ್ಲ. ಅದೇ ರೀತಿಯಲ್ಲಿ 0/3 ಅಂತ ಬರೀಬಹುದು. 0/3 ಅಂದ್ರೂ 0ನೇ ಅಲ್ಲ. ಅದೇ ರೀತಿಯಲ್ಲಿ 0/7 ಅಂತನೂ ಬರೀಬಹುದು. ಹೀಗೆ ಅನೇಕ ಉದಾಹರಣೆಯ ಮೂಲಕ ಏನಂತಂದ್ರೆ 0ಯನ್ನು P/Q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ. ಹಾಗಾಗಿ 0 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಬರೀಬೇಕು. 0 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಎರಡನೇ ಪ್ರಶ್ನೆ ಹೀಗಿದೆ, 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ನಾವು ಪೀಠಿಕೆ ಭಾಗದಲ್ಲಿ ಹೇಳಿದ್ವಿ, ಅಂದರೆ 2 ಸಂಖ್ಯೆಯನ್ನು ಕೊಟ್ಟಾಗ ಅದರ ನಡುವೆ ಭಾಗಲಬ್ಧ ಸಂಖ್ಯೆ ಅಷ್ಟೇ ಅಂತ ಹೇಳಿದ್ನ ಅಂತ ತಿಳ್ಕೊಳ್ರಿ. ಅಂದ್ರೆ 6 ಭಾಗಲಬ್ಧ ಸಂಖ್ಯೆ ಕಂಡುಹಿಡೀರಿ, 5 ಭಾಗಲಬ್ಧ ಸಂಖ್ಯೆ ಕಂಡುಹಿಡೀರಿ ಅಂತ ಹೇಳಲಾರದೆ ಕೇವಲ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತಂದ್ರೆ ನಾವು ಸರಾಸರಿ ವಿಧಾನವನ್ನು ಬಳಕೆ ಮಾಡಿಕೊಂಡು ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿತೀವಿ. ಇದನ್ನು ನಾನು ಪೀಠಿಕೆ ಭಾಗದಲ್ಲಿ ಹೇಳಿದ್ದೀನಿ. ಇಲ್ಲಿ ನಮ್ಗೆ ಹೇಳಿದ್ದಾರೆ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡೀರಿ ಅಂತ. ನಾವಿಲ್ಲಿ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕು ಅಂದರೆ 2 ವಿಧಾನವನ್ನು ಬಳಕೆ ಮಾಡ್ಕೊಳ್ತೀವಿ. ಒಂದು, ಅಂಶ ಮತ್ತು ಛೇದವನ್ನು ನಾವು ಗುಣಿಸಿ, ಅಂದರೆ ಅಂಶ ಮತ್ತು ಛೇದವನ್ನು ಹೇಗೆ ಗುಣಾಕಾರ ಮಾಡಬೇಕು? 6 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿ ಅಂತಂದ್ರೆ 6 + 1 ಅಂತ ಮಾಡಿಕೊಂಡು ಇದರಲ್ಲಿ ಎಷ್ಟು ಬರುತ್ತೆ? 7 ಇರುತ್ತಿಲ್ಲ. ಇದಕ್ಕೆ ಅಂಶಕ್ಕೂ 7ರಿಂದ ಗುಣಾಕಾರ ಮಾಡಬೇಕು, ಛೇದಕ್ಕೂ 7ರಿಂದ ಗುಣಾಕಾರ ಮಾಡಿ ನಾವು ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ತೀವಿ. ಇನ್ನೊಂದು ವಿಧಾನ ಯಾವುದು ಬರುತ್ತೆ ಅಂತಂದ್ರೆ ಮೊದಲು ಡಿ ಯನ್ನು ಕಂಡುಹಿಡ್ಕೊಂಡು, ಡಿ ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ y-x/n+1 ಅಂಥೇಳಿ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಕಂಡುಹಿಡಿಬೇಕಾಗತ್ತೆ. ನಾನು 2 ಮೆಥಡನ್ನು ಹೇಳಿಕೊಡ್ತೀನಿ, ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೆ ಅದನ್ನು ಮಾಡಿ. ಬಟ್ ಈಗ ಹೇಳ್ತಾ ಇರೋದು 1 ಸ್ಟೆಪ್ ಮೆಥಡ್ ಅಂತ ಹೇಳ್ತೀವಿ ನಾವು. 1 ಸ್ಟೆಪ್ ಮೆಥಡ್ ನೋಡಿ ಹೇಗೆ ಕಂಡುಹಿಡಿಬೇಕು. ಇಲ್ಲಿ 3 ಮತ್ತು 6ರ ನಡುವಿನ ಇಲ್ಲಿ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಎಷ್ಟು ಭಾಗಲಬ್ಧ ಸಂಖ್ಯೆ? 6 ಭಾಗಲಬ್ಧ ಸಂಖ್ಯೆ. ಹಾಗಾಗಿ ಇಲ್ಲಿ ನೋಡಿ 3 ಅಂತಿದೆನಾ, ಇದಕ್ಕೆ ಎಷ್ಟಿರುತ್ತೆ? ಛೇದ 1 ಇರುತ್ತಿಲ್ಲ. ನಾವು 6 ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತಂದ್ರೆ ಏನು ಮಾಡ್ಬೇಕು? ಅದಕ್ಕೆ 1ಅನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ ಎಷ್ಟಾಯಿತು? 7. 7ಕ್ಕೆ 7ರಿಂದ ಅಂಶಕ್ಕೂ ಗುಣಾಕಾರ ಮಾಡಬೇಕು, ಛೇದಕ್ಕೂ ಗುಣಾಕಾರ ಮಾಡಬೇಕು. ಎಷ್ಟಾಗತ್ತೆ ಹೇಳಿದು? 3 7 21 ಅಪಾನ್ ಇದು 1 7 7 ಆಯಿತು. ಓಕೆ, ಕ್ಲಿಯರ್? ಹಾಗೇನೆ ನೆಕ್ಸ್ಟ್ 4 ಅಂತಿದೆಯಲ್ಲ, ಇದಕ್ಕೂ ಗುಣಾಕಾರ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ 4 ಇದಕ್ಕೆ ಅಪಾನ್ 1 ಇರುತ್ತೆ.
ಈ ಅಂಶಕ್ಕೂ 7ರಿಂದ ಗುಣಾಕಾರ ಮಾಡಬೇಕು, ಛೇದಕ್ಕೂ 7ರಿಂದ ಗುಣಾಕಾರ ಮಾಡಬೇಕು. ಎಷ್ಟಾಗತ್ತಿದು? 4 7 28 ಅಪಾನ್ 1 7 7 ಅಂತಾಯಿತು. ಓಕೆನಾ? ಈಗ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳು ಹೇಗೆ ಬರ್ಕೊಳ್ತೀವಿ ನೋಡಿ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳು. 6 ಭಾಗಲಬ್ಧ ಸಂಖ್ಯೆಗಳು. 6 ಭಾಗಲಬ್ಧ ಸಂಖ್ಯೆಗಳು ಯಾವುವು? ಹೇಗೆ ಬರೀಬೇಕು ನೋಡಿ. ಇದರ ಮುಂದಿನ ಅಂದರೆ 21 ಅಪಾನ್ 7ರ ನಂತರ ಬರೋವು ಯಾವ್ಯಾವ ಬರುತ್ತೆ ಹೇಳಿ. ಇದರ ನಂತರ ಇದಕ್ಕಿಂತ ಜಾಸ್ತಿ ಇದ್ದದ್ದು 22/7, 23/7, 24/7, 25/7. ಎಷ್ಟದು ನೋಡಿ? 1 2 3 4. 5ನೇದು 26/7, 27/7. ಎಷ್ಟದು? 1 2 3 4 5 6. ನಂತರ ಇದು 28/7. ಈ 28/7 ಅಂದ್ರೆ 4 ಅದು. 7 1 7 4 28 ಆಗತ್ತಿಲ್ಲ. ಇದು 3 ಅಂದರೆ 7 1 7 3 21. 3 ಮತ್ತು 4ರ ನಡುವೆ ಇರುವಂಥ 6 ಭಾಗಲಬ್ಧ ಸಂಖ್ಯೆಗಳು ಇವು 22/7, 23/7, 24/7, 25/7, 26/7, 27/7. ಇವು 6 ಭಾಗಲಬ್ಧ ಸಂಖ್ಯೆ. ಇದಕ್ಕೆ ಇನ್ನೊಂದು ವಿಧಾನದ ಮೂಲಕ ಕಂಡುಹಿಡಿಯೋದು ಹೇಗೆ ನೋಡಿ. ಇಂಪಾರ್ಟೆಂಟ್, ಮುಂದಾದ್ರೂ ಸಹ ಏನಂತಂದ್ರೆ ನಮಗೆ ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಹೇಗೆ ಮಾಡಬೇಕು? ಫಸ್ಟ್ ಇದ್ದದ್ದಕ್ಕೆ ನಾವು ಎಕ್ಸ್ ಅಂತ ತಗೊಳ್ಬೇಕು. ಫಸ್ಟ್ ಏನಿದೆ ಇದರಲ್ಲಿ? 3. ಸೆಕೆಂಡ್ ಇದ್ದದಕ್ಕೆ ವಾಯ್ ಅಂತ ತಗೊಳ್ಬೇಕು. 4 ಇದೆ. ಎಷ್ಟು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕಾಗಿದೆ? 6 ಭಾಗಲಬ್ಧ ಸಂಖ್ಯೆ. ಇದಕ್ಕೇನಂತಂದರೆ ಎನ್ ಅಂತ ತಗೊಳ್ಬೇಕು. ನಂತರ ಡಿ ಕಂಡುಹಿಡ್ಕೊಳ್ಬೇಕು. ಇದರಲ್ಲಿ ಡಿ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನಿದೆ? y ಮೈನಸ್ ಎಕ್ಸ್ ಅಪಾನ್ ಎನ್ ಪ್ಲಸ್ 1 ಅಂಥೇಳಿ ಇದೆ. ಇಲ್ಲಿ ಬೆಲೆ ಆದೇಶ ಮಾಡಿ. y ಅಂತಂದರೆ ಎಷ್ಟಿದೆ? 4 ಮೈನಸ್ ಎಕ್ಸ್ ಅಂತಂದ್ರೆ 3 ಅಪಾನ್ ಎನ್ ಅಂತಂದ್ರೆ 6 ಇದೆ ಪ್ಲಸ್ 1. ಈ 4ರಲ್ಲಿ 3 ಕಳೆದ್ರೆ 1 ಅಪಾನ್ 6 ಪ್ಲಸ್ 1 ಅಂತಂದರೆ 7 ಇದೆ. 1/7 ಅಂತಾಯಿತು. ನೆಕ್ಸ್ಟ್ ಇದರಲ್ಲಿ ಮೊದಲನೇ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕು ಅಂತಂದರೆ ನಾವು ಹೇಗೆ ಬರ್ಕೊಳ್ತೀವಿ ಅದನ್ನು ಗೊತ್ತಾ? ಎಕ್ಸ್ ಪ್ಲಸ್ ಡಿ ಅಂಥೇಳಿ ಬರ್ಕೊಳ್ತೀವಿ. ಇದು ಮೊದಲನೇ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಎಕ್ಸ್ ಪ್ಲಸ್ ಡಿ ನೋಡಿ. ಎಕ್ಸ್ ಅಂದರೆ ಎಷ್ಟು? ಇಲ್ಲಿ 3 ಪ್ಲಸ್ ಡಿ ಅಂತಂದರೆ 1/7. ಇದು 1/7. ಇದು ಸಿಂಪ್ಲಿಫೈ ಮಾಡಿದರೆ ನೋಡಿ, ಇದು 7ಕ್ಕೆ 7 ಆಯಿತು. ಇಲ್ಲಿ 7 ಇದೆ ಅಂದರೆ ಇದಕ್ಕೆ 3ರಿಂದ ಗುಣಾಕಾರ. ಯಾಕಂದ್ರೆ ಲಸ ತಗೊಳ್ತೀವಿ. 1 7ರ ಲಸ 7 ಆಯಿತು. ಕೇರ್ಫುಲ್ಲಾಗಿ ನೋಡಿ, 1 7ರ ಲಸ 7 ಆಯಿತು. ಇಲ್ಲಿ 1 ಇದೆ ಅಂತಂದರೆ 7ರಿಂದ ಗುಣಾಕಾರ ಮಾಡಬೇಕು. ಇಲ್ಲಿ 7 ಇದೆ ಅಂದರೆ 1ರಿಂದ ಗುಣಾಕಾರ ಮಾಡ್ಕೊಳ್ತೀವಿ. ಹಾಗಾಗಿ ಇಲ್ಲಿ 7ರಿಂದ ಗುಣಾಕಾರ ಮಾಡಿದರೆ ಇದು 21 ಪ್ಲಸ್ ಇದು 1 ಕೂಡಿಸ್ರೆ ಎಷ್ಟಾಯಿತು? 22/7 ಅಂತಾಯಿತು. ಅಂದರೆ ಮೊದಲನೇ ಭಾಗಲಬ್ಧ ಸಂಖ್ಯೆ ಇದರಲ್ಲಿ ಯಾವುದು? 3 ಮತ್ತು 4ರ ನಡುವಿನ ಒಂದು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿದೇನೆ. ಈಗ ಇದರಲ್ಲಿ ನಾವು ಎರಡನೇ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯೋಣ. ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ 2d ಅಂತ ಬರ್ಕೊಳ್ಬೇಕು. ಇದು ಎರಡನೇ ಭಾಗಲಬ್ಧ ಸಂಖ್ಯೆ. ಇದ್ರಾಗ ಎಕ್ಸ್ ಅಂತಂದ್ರೆ ಎಷ್ಟಂತ ಬರ್ದೀವಿ ನಾವು? 3 ಪ್ಲಸ್ 2 ಇಂಟು ಡಿ ಅಂತಂದ್ರೆ 1/7. ಇದಕ್ಕೆ ಛೇದ 1 ಇರುತ್ತಲ್ಲ, 1 7ರ ಲಸ 7 ಆಗುತ್ತೆ. ಇಲ್ಲಿ 3 ಇದೆ ಅಂದರೆ 7ರಿಂದ ಗುಣಾಕಾರ ಮಾಡ್ಕೊಳ್ಳೋಣ. 3 7 21 ಪ್ಲಸ್ ಇದು 2 1 2 ಕೂಡಿಸಿದರೆ 23/7. ಕ್ಲಿಯರ್? ನೆಕ್ಸ್ಟ್ ನಮಗೆ ಮೂರನೇ ಭಾಗಲಬ್ಧ ಸಂಖ್ಯೆ ಬೇಕು ಅಂತಂದರೆ ಎಕ್ಸ್ ಪ್ಲಸ್ 3d ಅಂತ ಮಾಡಬೇಕು. ಎಕ್ಸ್ ಪ್ಲಸ್ 3d. ಇಲ್ಲಿ ಎಕ್ಸ್ ಅಂತಂದರೆ 3 ಇದೆ ಪ್ಲಸ್ 3 ಇಂಟು ಡಿ ಅಂತಂದರೆ ಎಷ್ಟು? 1/7. 1/7. ಇದಕ್ಕೆ ಲಸ ಒಂದೇ, ಇದಕ್ಕೆ 1 ಇರುತ್ತೆ, ಇದಕ್ಕೆ 7 ಇದೆ. ಅಂದರೆ ಛೇದ 1, ಇದ್ರ ಛೇದ 7. 1 7ರ ಲಸ 7 ಆಗುತ್ತೆ. ಇಲ್ಲಿ 1 ಇದೆ ಅಂದರೆ 7ರಿಂದ ಗುಣಾಕಾರ, ಅಂದರೆ 7 3 21 ಆಯಿತು ಪ್ಲಸ್ ಇದು 3 1 3 ಎಷ್ಟಾಯ್ತು? ಇದು
24/7 ಅಂತ ಆಯಿತು. ಓಕೆ, ನೆಕ್ಸ್ಟ್ ಇದು ಒಂದನೇದಾಯಿತು. ನೆಕ್ಸ್ಟ್ ಎರಡನೇ ಭಾಗಲಬ್ಧ ಸಂಖ್ಯೆ, ಮೂರನೇ ಭಾಗಲಬ್ಧ ಸಂಖ್ಯೆ, ನಾಲ್ಕನೇ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯೋಣ. ಈಗ ನಾಲ್ಕನೇ ಭಾಗಲಬ್ಧ ಸಂಖ್ಯೆ ಬೇಕು ಅಂತಂದರೆ ಎಕ್ಸ್ ಪ್ಲಸ್ 4d. ಇಲ್ಲಿ ಎಕ್ಸ್ ಅಂತಂದರೆ 3 ಇದೆ, ಪ್ಲಸ್ ಇದು 4 ಇಂಟು ಡಿ ಅಂತಂದರೆ 1/7. ಇದು 3 ಆಯಿತು. ಲಸ ತೊಗೊಂಡು ಮಾಡಿಬಿಡೋಣ ಇದಕ್ಕೆ. ಇದಕ್ಕೆ ಛೇದ ಒಂದಿರುತ್ತೆ, 1 7 ಲಸ 7 ಆಯಿತು. ಇಲ್ಲಿ 1 ಇದೆ ಅಂದರೆ 7ರಿಂದ ಗುಣಾಕಾರ, 7 3 21 ಪ್ಲಸ್ ಇದು 4 1 4. ಇದನ್ನು ಕೂಡಿಸಿದೀವಿ ಅಂದರೆ ಎಷ್ಟಾಯಿತು? 25/7. ಓಕೆ, ನೆಕ್ಸ್ಟ್ ಐದನೇ ಭಾಗಲಬ್ಧ ಸಂಖ್ಯೆ ಬೇಕು ನಮಗೀಗ. ಐದನೇ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಇದನ್ನು ಎಕ್ಸ್ ಪ್ಲಸ್ 5d ಅಂತ ಬರೀಲಿ. ಇಲ್ಲಿ ಎಕ್ಸ್ ಅಂತಂದ್ರೆ 3 ಇದೆ, ಪ್ಲಸ್ 5 ಇಂಟು ಡಿ ಅಂತಂದ್ರೆ 1/7. ಇದು ಲಸ 7 ಆಯಿತು. ಇದು 3 ಇದೆ ಅಂದರೆ 7ರಿಂದ ಗುಣಾಕಾರ, 7 3 21 ಪ್ಲಸ್ ಇದು 5 1 5. ಆ್ಯಡ್ ಮಾಡಿದರೆ 26/7. ಓಕೆ, ಆರನೇ ಭಾಗಲಬ್ಧ ಸಂಖ್ಯೆ ಕಂಡುಹಿಡ್ಕೊಳ್ಳೋಣ. ಆರನೇ ಭಾಗಲಬ್ಧ ಸಂಖ್ಯೆ ಅಂದರೆ ಎಕ್ಸ್ ಪ್ಲಸ್ 6d. ಎಕ್ಸ್ ಅಂತಂದ್ರೆ 3 ಇದೆ, ಪ್ಲಸ್ 6 ಇಂಟು ಡಿ ಅಂತಂದ್ರೆ 1/7 ಅಂತ ಕಂಡುಹಿಡ್ತೀವಿ. ಇದಕ್ಕೂ ಸಹ ಛೇದ ಒಂದಿರುತ್ತೆ, 1 7 ಲಸ 7 ಆಯಿತು. ಇಲ್ಲಿ 1 ಇದೆ ಅಂದರೆ 7ರಿಂದ ಗುಣಾಕಾರ ಮಾಡ್ಕೊಳ್ಳೋಣ, 7 3 21 ಪ್ಲಸ್ ಇದು 6 1 6. ಕೂಡಿಸಿದರೆ 27/7 ಆಯಿತು. ನೋಡಿ ಎಷ್ಟು ಭಾಗಲಬ್ಧ ಸಂಖ್ಯೆ ದೊರಕಿದು ನಮಗೆ? 1 2 3 4 5 6. ಓಕೆ, ಈ ಒಂದು ಮೆಥಡಿಂದನೂ ಸಹ ನಾವು ಕೊಟ್ಟಿರುವಂಥ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂಥ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಎಷ್ಟು ಕೇಳಿರ್ತಾರೋ ಅಷ್ಟು ಕಂಡುಹಿಡಿಬೋದು. ಅಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆ ಇರ್ತಾವ? ಅನೇಕ ಭಾಗಲಬ್ಧ ಸಂಖ್ಯೆ ಇರ್ತಾವ, ಅನಂತದವರೆಗೆ. ಓಕೆ, ಗೊತ್ತಾಯಿತು? ಇನ್ಫಿನಿಟಿ ಅಂತಲೂ ಹೇಳ್ತೀವಿ. ಬಹಳಷ್ಟು ಭಾಗಲಬ್ಧ ಸಂಖ್ಯೆ ಇರ್ತಾವೆ. ಅದರಲ್ಲಿ ನಮಗೆ 2 ಭಾಗಲಬ್ಧ ಸಂಖ್ಯೆ ಕಂಡುಹಿಡೀರಿ, 5 ಭಾಗಲಬ್ಧ ಸಂಖ್ಯೆ ಕಂಡುಹಿಡೀರಿ, 6 ಭಾಗಲಬ್ಧ ಸಂಖ್ಯೆ ಕಂಡುಹಿಡೀರಿ ಅಂತ ಹೇಳ್ತಾರೆ. ನಾವು 1 ಸ್ಟೆಪ್ ಮೆಥಡನ್ನು ಯೂಸ್ ಮಾಡಿ ಕೊಟ್ಟಿರುವಂಥ ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂಥ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ಬೋದು. ಅಥವಾ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಸಹ ನಾವು ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಬೋದು. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ. ಈ ರೀತಿಯಲ್ಲಿ 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಇವುಗಳ ನಡುವಿರುವಂಥ 5 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿತೀವಿ. ಇಲ್ಲಿ ಛೇದ ಸಮನಾಗಿದ್ದು ಅಂತಂದರೆ ನಾನು ಫಸ್ಟ್ ಹೇಳಿದ್ನಲ್ಲ 1 ಸ್ಟೆಪ್ ಮೆಥಡ್ ಅಂಥೇಳಿ, ಅದನ್ನು ಯೂಸ್ ಮಾಡಿಕೊಂಡು ಕಂಡುಹಿಡಿಯೋಣ. ಅಥವಾ ನೆಕ್ಸ್ಟ್ ಸ್ಟೆಪ್ ಹೇಳಿದ್ನಲ್ಲ ಡಿ ಕಂಡುಹಿಡಿಯೋದು, ಅದರ ಯೂಸ್ ಮಾಡಿಕೊಂಡು ಸಹ ನಾವು ಕಂಡುಹಿಡಿಬೋದು. ನೋಡಿ ಇಲ್ಲಿ ಫಸ್ಟ್ ಇಲ್ಲಿ 3/5 ಇದೇನಾ? 3/5. ಆಮೇಲೆ ಇದನ್ನು 4/5 ಅಂಥೇಳಿ ಇದೆ. ನಾವು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕಾಗ್ಯದ? ಇಲ್ಲಿ 5 ಭಾಗಲಬ್ಧ ಸಂಖ್ಯೆ. 5 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕು ಅಂದರೆ ಅದರಲ್ಲಿ ಒಂದನ್ನು ಕೂಡಿಸ್ಕೊಳ್ಬೇಕಂತ ಹೇಳಿದ್ದೀವಿ. ಅಂದರೆ 5 + 1 ಅಂತಂದರೆ 6 ಅಂತ ಆಯಿತು. ಈ 6ಅನ್ನು ಅಂಶಕ್ಕೂ ಗುಣಾಕಾರ ಮಾಡಬೇಕು, ಛೇದಕ್ಕೂ ಗುಣಾಕಾರ ಮಾಡ್ಕೊಳ್ಬೇಕು. ಎಷ್ಟಾಗತ್ತೆ ಇದು? 3 6 18 5 30 ಅಂತಾಯಿತು. ನೆಕ್ಸ್ಟ್ ಈ ಕಡೆ ನೋಡಿ, ಇದಕ್ಕೂ ಸಹ ಅಂಶಕ್ಕೆ 6ರಿಂದ ಗುಣಾಕಾರ, ಛೇದಕ್ಕೂ 6ರಿಂದ ಗುಣಾಕಾರ ಮಾಡ್ಕೋಬೇಕು. ಎಷ್ಟಾಗತ್ತಿದು? 4 24 ಆಯಿತು, 5 30 ಅಂತಾಯಿತು. ಓಕೆನಾ? ಈಗ ಇದರಲ್ಲಿ 18 ನಂತರ 18/30 ನಂತರ ಬರೋವು 24 30 ಅದಕ್ಕಿಂತ ಮುಂಚೆ ಬರುವಂಥ ಭಾಗಲಬ್ಧ ಸಂಖ್ಯೆಗಳ ಪಟ್ಟಿ ಮಾಡ್ತೀವಿ ನಾವು. ಎಷ್ಟು? 5 ಭಾಗಲಬ್ಧ ಸಂಖ್ಯೆಗಳು. ನೋಡಿ ಇಲ್ಲಿ 3/5 ಮತ್ತು 4/5 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು. 5 ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ ಬರಿಬೇಕು ಗೊತ್ತಾ? ಫಸ್ಟ್ ಇದ್ದದ್ದು 18/36 ನಂತರ ಬರೋ, ಇದರ ನಂತರ ಬರೋವು ಅಂದರೆ ಯಾವ್ಯಾವ ಬರ್ತಾವ? 18 ಆದಮೇಲೆ 19, ಇದು 30 ಅಲ್ಲ, 18/30. ನಂತರ ಬರೋವು 19/30, ಆಮೇಲೆ 20/30, 21/30,
22/30, 23/30 ಎಷ್ಟದು 1 2 3 4 5, ನಂತರ 24/30 ನೋಡಿ. ಇವುಗಳ ನಡುವಿರುವಂಥ 5 ಭಾಗಲಬ್ಧ ಸಂಖ್ಯೆ ಅಂದರೆ 3/5 ಮತ್ತು 4/5ಗಳ ನಡುವೆ ಇರುವಂಥ ಭಾಗಲಬ್ಧ ಸಂಖ್ಯೆ 5 ಭಾಗಲಬ್ಧ ಸಂಖ್ಯೆಗಳು ಈ ರೀತಿಯಲ್ಲಿ ಇವೆ. ಇದನ್ನು ಒನ್ ಸ್ಟೆಪ್ ಮೆಥಡ್ ಅಂತ ಹೇಳ್ತೀವಿ. ನಾವು ಡಿ ಕಂಡು ಹಿಡ್ಕೊಂಡು ಸಹ ಡಿ ಹೇಗೆ ಕಂಡು ಹಿಡಿತೀವಿ ಅಂತ ಹೇಳಿದೀವಿ ನಾವು, ಡಿ ಇಸ್ ಈಕ್ವಲ್ ಟು y - x ಅಪಾನ್ n+1 ಅಂತ ಮಾಡ್ಕೊಳ್ತೀವಿ. ನಂತರ ಮೊದಲನೇ ಭಾಗಲಬ್ಧ ಸಂಖ್ಯೆ ಕಂಡು ಹಿಡಿಬೇಕಂದ್ರೆ x+d, ಆಮೇಲೆ x+2d, x+3d, x+4d, x+5d, ಹೀಗೆ 5 ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ತೀವಿ. ಇಲ್ಲಿ ಫಸ್ಟ್ ಇದ್ದದಕ್ಕೆ x ಅಂತ ತಗೊಳ್ಬೇಕು, ಸೆಕೆಂಡ್ ಇದ್ದದಕ್ಕೆ y ಅಂತ ತೆಗೆದುಕೊಳ್ಬೇಕು. ಓಕೆ, ನೀವು ಟ್ರೈ ಮಾಡ್ತೀರಿ? ಓಕೆ, ನೆಕ್ಸ್ಟ್ ಇದರಲ್ಲಿ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಅಂತ ಹೇಳಿದೆ. ಇದರಲ್ಲಿ ನಾವೊಂದು ಗಮನಿಸೋಣ. ಇದರಲ್ಲಿ ಒಂದು 4 ಬಾಕ್ಸ್ ಮಾಡಿ ಹೇಳಿದ್ದೆ ನಾನು, ಯಾವುದೇ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ. ಒಂದೊಂದು ಸಲ ನೆನ್ಪು ಮಾಡ್ಕೊಳ್ಳೋಣ. ಇದು ಸಣ್ಣ ಬಾಕ್ಸ್ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ ಇರುವಂಥ ಬಾಕ್ಸ್. ಸ್ವಾಭಾವಿಕ ಸಂಖ್ಯೆಗಳು ಇರ್ತಾವ. ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂತ ಹೇಳಿವಿ? ಎಣಿಕೆ ಮಾಡುವಂಥ ಸಂಖ್ಯೆ 1 2 3 ಹೀಗೆ ಅನಂತದವರೆಗೆ, ಇನ್ಫಿನಿಟಿವರೆಗೆ ಇರುತ್ತೆ ಅಂತ ಹೇಳಿದ್ದೀವಿ. ನೆಕ್ಸ್ಟ್ ಬಾಕ್ಸ್ ಇದು ಯಾವುದು? ಪೂರ್ಣ ಸಂಖ್ಯೆ, ಹೋಲ್ ನಂಬರ್ ಅಂತ ಹೇಳ್ತೀವಿ. ಈ ಹೋಲ್ ನಂಬರ್ನಲ್ಲಿ 0ನ್ನು ಒಳಗೊಂಡಿರುವಂಥ ಸ್ವಾಭಾವಿಕ ಸಂಖ್ಯೆ 0 1 2 3 ಹೀಗೆ ಇದನ್ನು ಸಹ ಅನಂತದವರೆಗೆ ಇರುತ್ತೆ ಅಂತಲೇ ಹೇಳಿದ್ದೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಹೇಳಿದ್ದೀವಿ ಗೊತ್ತಾ? ಇದರಲ್ಲಿ ಯಾವುದಿದು? ಝೆಡ್ ಅಂತಂದ್ರೆ ಇದು ಪೂರ್ಣಾಂಕಗಳು. ಇದಕ್ಕೇನಂತೀವಿ ನಾವು? ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಪೂರ್ಣಾಂಕಗಳಿಗೆ ನಾವು ಝೆಡ್ ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಝೆಡ್ನಲ್ಲಿ ಇಲ್ಲಿ ಧನಾತ್ಮಕ ಪೂರ್ಣಾಂಕನೂ ಇರುತ್ತೆ, ಋಣಾತ್ಮಕ ಪೂರ್ಣಾಂಕನೂ ಇರುತ್ತೆ ಅಂತ ಹೇಳಿದ್ದೀವಿ. ಧನಾತ್ಮಕ ಪೂರ್ಣಾಂಕ ಮತ್ತು ಋಣಾತ್ಮಕ ಪೂರ್ಣಾಂಕ ಜೊತೆಗೆ 0ನ್ನು ಸಹ ಒಳಗೊಂಡಿರುತ್ತಂತೆ. ಅಂದರೆ ಇದರಲ್ಲಿ ಯಾವ್ಯಾವ ಬರ್ತಾವ ಅಂತಂದರೆ ಮೈನಸ್ನೂ ಸಹ ಒಳಗೊಂಡಿರುವ ಹಾಗೆ -2 -3 -1 0 +1 +2 +3 ಹೀಗೇನಿರ್ತಾವೆ ನೋಡಿ, ಅನಂತದವರೆಗಿರೋವು. ಇವುಗಳು ಏನಂತಾರೆ? ಪೂರ್ಣಾಂಕಗಳಿರ್ತಾವ. ನಂತರ ಇಲ್ಲಿ ಬರುವಂಥವು ಇವು ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಕ್ಯೂ ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಕೋಶೆಂಟ್ ಅಂತ ಹೇಳ್ತೀವಿ ನಾವು. ಇದು ರೇಷಿಯೋದಿಂದ ಏನಂತಂದ್ರೆ ನಾವು ಬಂದಿದೆ ಅಂತ ಹೇಳಿ ತಿಳ್ಕೊಳ್ತೀವಿ. ಇದರಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂದರೆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರುತ್ತೆ ಅಂತ ಹೇಳಿ ನಾವು p/q ರೂಪದಲ್ಲಿರುತ್ತೆ. ಇಲ್ಲಿ p ಮತ್ತು qಗಳು ಇವು ಪೂರ್ಣಾಂಕಗಳಾಗಿರ್ತವೆ. ಬಟ್ ಒಂದು ಕಂಡೀಷನ್ ಏನಂತಂದರೆ ಛೇದ ಅಂದರೆ ಕ್ಯೂ 0 ಆಗಿರಬಾರ್ದು ಅಂತ ನಾವು ಕಲ್ತೀವಿ. ಇದರಲ್ಲಿ ನೋಡಿ ಒಂದು ನಿಮಿಷದಲ್ಲಿ ಹೇಳಿಬಿಡ್ತೀನಿ ಕೇಳಿ. ಇಲ್ಲಿ ಈ ಸಣ್ಣ ಬಾಕ್ಸನ್ನು ದೊಡ್ಡ ಬಾಕ್ಸ್ನಲ್ಲಿ ಸೇರಿಸ್ಬೋದಲ್ಲ? ಓಕೆ, ಹಾಗಾದರೆ ಇದರ ಅರ್ಥ ಏನು ಅಂತಂದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿರ್ತಾವ. ಈ ದೊಡ್ಡ ಬಾಕ್ಸನ್ನು ಸಣ್ಣ ಬಾಕ್ಸ್ನಲ್ಲಿ ಸೇರಿಸ್ಲಿಕ್ಕಾಗತ್ತೇನೋ? ಆಗಲ್ಲ. ಇದರ ಅರ್ಥ ಏನು ಅಂತಂದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ. ಓಕೆ, ಅದೇ ರೀತಿಯಲ್ಲಿ ಈ ಬಾಕ್ಸನ್ನು ಇದರಲ್ಲಿ ಸೇರಿಸಬಹುದಲ್ಲ? ಯಾಕಂದರೆ ಇದು ದೊಡ್ಡ ಬಾಕ್ಸ್ ಇದೆ. ಅಂದ್ರೆ ಅರ್ಥ ಎಲ್ಲ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳಾಗಿರ್ತಾವ. ಈ ಬಾಕ್ಸ್ ನೀವು ಸಣ್ಣ ಬಾಕ್ಸ್ಗಳಲ್ಲಿ ಸೇರ್ಸೋಕ್ಕಾಗಲ್ಲ. ಓಕೆ, ಕ್ಲಿಯರ್? ಅಂದ್ರೆ ಅರ್ಥ ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಅಲ್ಲ, ಎಲ್ಲ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ ಅನ್ನುವಂಥದ್ದು ಗಮನಿಸಬೇಕು. ಓಕೆ, ಅದೇ ರೀತಿಯಲ್ಲಿ ನೋಡಿ ಈ ಬಾಕ್ಸನ್ನು ಈ ದೊಡ್ಡ ಬಾಕ್ಸ್ನಲ್ಲಿ ಸೇರಿಸ್ಬೋದಲ್ಲ? ಇದರ ಅರ್ಥ ಎಲ್ಲ ಪೂರ್ಣಾಂಕಗಳು ಏನಾಗಿರ್ತಾವ? ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ. ಎಲ್ಲ ಪೂರ್ಣ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ. ಓಕೆ, ಈಗ ನೋಡಿ ಈ ದೊಡ್ಡ ಬಾಕ್ಸ್ಗಳನ್ನು ಇವು ಯಾವುದೇ ಸಣ್ಣ ಬಾಕ್ಸ್ನಲ್ಲೇ ಸೇರಿಸಲಿಕ್ಕಾಗಲ್ಲ. ಅಂದರೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳು ಅಲ್ಲ, ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಲ್ಲ, ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಆಗಲ್ಲ. ಓಕೆ, ಇದರ ಆಧಾರದ ಮೇಲೆ ಇವುಗಳಿಗೆ ನಾವು ಪ್ರಶ್ನೆಗೆ ಆನ್ಸರ್ ಕೊಡ್ಬೋದು. ಹೇಳಿಕೊಟ್ಟಿರುವಂಥ ಹೇಳಿಕೆ ಸರಿನೋ ತಪ್ಪೋ, ಅದು ಕಾರಣನೂ ಸಹ ನಾವು ಕೊಡಬಹುದು.
ಇಲ್ಲಿ ಕೊಟ್ಟಿರುವ ಹಾಗೆ ನೋಡಿ, ಇಲ್ಲಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಇಲ್ಲಿ ಸ್ವಾಭಾವಿಕ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ. ಈ ಸ್ವಾಭಾವಿಕ ಸಂಖ್ಯೆ ನೋಡಿ, ಈ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಇದು ಪೂರ್ಣ ಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ. ಒಪ್ಕೋಬಹುದಲ್ಲ? ಈ ಸಣ್ಣ ಬಾಕ್ಸ್ನ ಇದರಲ್ಲಿ ಸೇರಿಸಬಹುದಲ್ಲ? ಅಂದರೆ ಈ 1 2 3 4 ಇದ್ದುದೆಲ್ಲ ಈ ಪೂರ್ಣ ಸಂಖ್ಯೆಯಲ್ಲಿ ಅದಾವಲ್ಲ? 1 2 3 4 ಅದಲ್ಲ? ಓಕೆ, ಹಾಗಾಗಿ ಇಲ್ಲಿ ಕೊಟ್ಟಿರೋದು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ. ಸರಿ, ಕೊಟ್ಟಿರುವಂಥ ಹೇಳಿಕೆ ಸರಿ ಇದೆ, ಸರಿಯಾಗಿದೆ. ಕಾರಣ ಕೊಡಬೇಕಲ್ಲ. ಸ್ವಾಭಾವಿಕ ಸಂಖ್ಯೆಗಳು ಯಾವುದು? 2 3 5 ಇವುಗಳೆಲ್ಲ ಏನಾಗಿರ್ತಾವ? ಇವು ಸ್ವಾಭಾವಿಕ ಸಂಖ್ಯೆಗಳದಾವಲ್ಲ, ಇವು ಪೂರ್ಣ ಸಂಖ್ಯೆನೂ ಆಗಿರ್ತಾವ. ಇವುಗಳು ಪೂರ್ಣ ಸಂಖ್ಯೆಗಳಾಗಿವೆ. ಪೂರ್ಣ ಸಂಖ್ಯೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳಾದಂಥ 1 2 3 4 ಏನದಾವ ನೋಡಿ, ಇವೆಲ್ಲನೂ ಏನಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳದಾವ ಅಂತ ಬರಿತೀವಿ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ ಅಂತ ಬರಿತೀವಿ. ನೆಕ್ಸ್ಟ್, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ನೋಡಿ, ಪ್ರತಿಯೊಂದು ಪೂರ್ಣಾಂಕ, ಈ -3 ಅನ್ನೋದು ಅಂದರೆ ಈ ಬಾಕ್ಸ್ ರೀತಿಯಲ್ಲಿ ನಾವು ಹೇಳಬೇಕು ಅಂತಂದರೆ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ಹೇಳಿರಲ್ಲ. ಅಂದರೆ ಈ ದೊಡ್ಡ ಬಾಕ್ಸನ್ನು ಚಿಕ್ಕ ಬಾಕ್ಸ್ನಲ್ಲಿ ಸೇರಿಸಲಿಕ್ಕಾಗತ್ತೇನೋ? ಆಗಲ್ಲ. ಹಾಗಾಗಿ ಕೊಟ್ಟಿರುವಂಥ ಹೇಳಿಕೆ ತಪ್ಪು. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್, -3 ಅನ್ನೋದು ಪೂರ್ಣಾಂಕ. ಇದು ಪೂರ್ಣ ಸಂಖ್ಯೆ ಆಗತ್ತೇನೋ? ಆಗಲ್ಲಲ್ಲ. ಪೂರ್ಣ ಸಂಖ್ಯೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ವಿ ನಾವು? 0ವನ್ನು ಒಳಗೊಂಡಿರುವಂತೆ ಸ್ವಾಭಾವಿಕ ಸಂಖ್ಯೆ. ಅಂದರೆ 0 1 2 3 ಇವು ಇರ್ತಾವೆ, ಮೈನಸ್ನಲ್ಲಿ ಇದ್ದು ಇರಂಗಿಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಹೇಳಿಕೆ ಅಂದ್ರೆ ಪ್ರತಿಯೊಂದು ಪೂರ್ಣಾಂಕ ಒಂದು ಪೂರ್ಣ ಸಂಖ್ಯೆ ಅಲ್ಲ. ಅಂದ್ರೆ ಕೊಟ್ಟಿರುವಂಥ ಹೇಳಿಕೆ ತಪ್ಪಾಗಿದೆ. ಕೊಟ್ಟಿರುವಂಥ ಹೇಳಿಕೆ ತಪ್ಪಿದೆ. ಕಾರಣ ಏನಂತಂದ್ರೆ ಈ ಪೂರ್ಣಾಂಕದಲ್ಲಿ ಬರುವಂಥದ್ದು -3 ಒಂದು ಪೂರ್ಣಾಂಕವಾಗಿದೆ. ಒಂದು ಪೂರ್ಣಾಂಕವಾಗಿದೆ ಹೊರತು ಅದು ಪೂರ್ಣ ಸಂಖ್ಯೆ ಅಲ್ಲ. -3 ಅಂತೆ ತಗೊಳ್ಬೇಕಂತೇನಿಲ್ಲ. -2 ಆಮೇಲೆ ಯಾವುದನ್ನು ತಗೊಳ್ಳಿ, ಮೈನಸ್ನಲ್ಲಿ ಬಂದು ಎಲ್ಲನೂ ಏನಂತಂದ್ರೆ ಅವು ಪೂರ್ಣ ಸಂಖ್ಯೆಗಳಾಗಲ್ಲ, ಅವು ಪೂರ್ಣಾಂಕಗಳಾಗಿರ್ತವೆ. ಯಾಕಂದರೆ ಪೂರ್ಣಾಂಕದಲ್ಲಿ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕ ಅಂತ ಹೇಳ್ತೀವಿ. ಓಕೆ, ಕ್ಲಿಯರ್? ನೆಕ್ಸ್ಟ್, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂದರೆ ಈ ದೊಡ್ಡ ಬಾಕ್ಸ್ ಅದ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕ. ಅಂದರೆ ಈ ದೊಡ್ಡ ಬಾಕ್ಸ್ ತಂದು ಏನಂತಂದ್ರೆ ಇದರಲ್ಲಿ ಪೂರ್ಣ ಸಂಖ್ಯೆಯಲ್ಲಿ ಸೇರಿಸ್ತೀವೇನು? ಆಗಲ್ಲ. ಯಾಕಂತಂದ್ರೆ ಒಂದು ಎಕ್ಸಾಂಪಲ್ ನೋಡಿ, ಒಂದು ಈಗ 2/3 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. 2/3 ಇದು ಪೂರ್ಣ ಸಂಖ್ಯೆ ಆಗಿರತ್ತೇನು? ಆಗಲ್ಲ. ಅದಕ್ಕೆ ಈ ಬಾಕ್ಸ್ ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ನೋಡಿ. ಅಂದರೆ ಈ ದೊಡ್ಡ ಬಾಕ್ಸ್ ಅಂತಂದು ಇದರಲ್ಲಿ ಸೇರಿಸ್ಲಿಕ್ಕೆ ಆಗಲ್ಲ. ನಾವು ಮೊದಲೇನು ಹೇಳಿದ್ದೀವಿ? ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ, ಆದರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಅದು ಪೂರ್ಣ ಸಂಖ್ಯೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಕೊಟ್ಟಿರುವಂಥ ಹೇಳಿಕೆ ತಪ್ಪಾಗಿರುವಂಥ ಹೇಳಿಕೆ. ಕೊಟ್ಟಿರುವಂಥ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಕಾರಣ ಈಗ ಭಾಗಲಬ್ಧ ಸಂಖ್ಯೆ 2/3 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಇದು ಪೂರ್ಣ ಸಂಖ್ಯೆ ಅಲ್ಲ. ಇದು ಪೂರ್ಣ ಸಂಖ್ಯೆ ಅಲ್ಲ. ಏನಿದು? 2/3 ಅನ್ನೋದು ಭಾಗಲಬ್ಧ ಸಂಖ್ಯೆ, ಆದರೆ ಅದು ಪೂರ್ಣ ಸಂಖ್ಯೆ ಅಲ್ಲ ಅಂತ ಹೇಳಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಯನ್ನು ಗಮನಿಸಿ ಆ ಹೇಳಿಕೆ ಸರಿಯೋ ಅಥವಾ ತಪ್ಪೋ ಅಂತ ಹೇಳಿ ನಾವು ಹೇಳಿದ್ದೀವಿ. ಜೊತೆಗೆ ಅದಕ್ಕೆ ಕಾರಣ ಸಹ ನಾವು ಕೊಟ್ಟಿದ್ದೀವಿ. ಓಕೆ, ಕ್ಲಿಯರ್?